ಕೆಸ್ತೂರು ಗೋವಿಂದರಾಜು ಅವರೇ, ಹಾಂ ಮೇಡಮ್, ಹೇಗಿದ್ದೀರಿ? ಯಾಕೋ ಒಂದ್ 2-3 ದಿವಸದಿಂದ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀನಿ ಅನಿಸ್ತಿದೆ. ಕಾಣಿಸ್ತಾ ಇದೆ. ಕಾಣಿಸ್ತಿದ್ಯಾ? ಅಲ್ಲ, ನಮ್ಮ ಸ್ಪರ್ಧಿಗಳ ಜೊತೆ ಕೇಳಿದ್ರೆ ಹೇಳ್ತಾರೆ, ಯಾಕಂದ್ರೆ 3 ದಿವಸ ಮುಂಚೆ ಬಂದಾಗ ಎಷ್ಟಪ್ಪ ಇದ್ದೆ, ಇವಾಗ ಯಾಕೋ ಸ್ವಲ್ಪ ಸಣ್ಣ ಅನಿಸ್ತಿದೆ. ಸ್ವಲ್ಪ ಅಂದ್ರೆ ಏನೊಂದು 30 kg? ಇಲ್ಲ ಮೇಡಮ್, ಎಲ್ಲ ಒಂದು 25 ಗ್ರಾಮು. 25 ಗ್ರಾಮ. ಓಕೆ, ಕೆಸ್ತೂರು ಗೋವಿಂದರಾಜು ಅವರೇ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಮಲೆ ಮಹದೇಶ್ವರನ ಕುರಿತಾಗಿ ಗೀತೆಯನ್ನು ಹಾಡ್ತಾ ಇದ್ದೇನೆ. 77 ಮಲೆಯೊಳಗೆ ಹಾಡ್ತೀರಾ? ಓಕೆ, ಬನ್ನಿ, ಜೋರ್ ಚಪ್ಪಾಳೆ. 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. ಎಪ್ಪತ್ತೇಳು ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ, 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. ತಾರಯ್ಯ ಪಿಲ್ಲಯ್ಯಗೆ ಕರುಣೆಯ ತೋರ್ದವನೇ, ಬೇಡರ ಕಣ್ಣಯ್ಯನ ಭಕ್ತಿಗೆ ಒಲಿದವನೇ. ಕರುಣೆ ಸಂಕಮ್ಮನ ವೇದನೆ ಕಳೆದವನೇ, ಸಂಸಾರಿ ಸಂಗಪ್ಪನ ಸ್ನಾನ ತೊಳೆದವನೇ. ರಾಗಿ ಬೀಸಿದೆ ಸುತ್ತೂರು ಮಠದಲ್ಲಿ, ಚುಂಚೆ ಗೌಡರಿಗೆ ಬಂದೆ ಕನಸಲ್ಲಿ. ರಾಗಿ ಬೀಸಿದೆ ಸುತ್ತೂರು ಮಠದಲ್ಲಿ ಗೌಡರಿಗೆ ಬಂದೆ ಕನಸಲಿ. ನರ್ಮಲೆಯಲ್ಲಿ ಗುಡಿಯನ್ನು ಕಟ್ಟಲು ಆಜ್ಞೆಯ ಕೊಟ್ಟವನೇ, ಅಮಾವಾಸ್ಯೆಯಲ್ಲಿ ಎಣ್ಣೆ ಮಜ್ಜನ ಮಾಡಲು ಆಜ್ಞೆ ಇಟ್ಟವನೇ. ಉಘೇ ಮಾದೇವ 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. ಮುಂಗೊಂಡಾದ ಮಾದೇಶ್ವರ ಹೇಳು ಬೆಟ್ಟದಲ್ಲಿ, ಲೀಲೆ ಹಾಡಿ ಕುಂತವನೇ ಗದ್ದುಗೆ ಗುಡಿಯಲ್ಲಿ. ಕೋಟಿ ಕೋಟಿ ಭಕ್ತರಿಂದ ಸೇವೆ ಪಡೆದವನೇ, ಏಳ್ಮಲೆಗಸ್ತು ಏಕಾಂಗಿ ವಸ್ತು ಹಾಗೆ ನಿಂತವನೇ. ನೊಂದ ಜನತೆಯ ನೋವ ಕಳೆಯುತ್ತಾ, ಬೇಡಿದವರಿಗೆ ಭಾಗ್ಯ ನೀಡುತ್ತಾ. ನೊಂದ ಜನತೆಯ ನೋವ ಕಳೆಯುತ್ತಾ, ಬೇಡಿದವರಿಗೆ ಭಾಗ್ಯ ನೀಡುತ್ತಾ. ಭಕ್ತಿಯ ಪೂಜೆಯ ಮೆಚ್ಚಿಕೊಂಡಂತ ಮೈಕಾರ ಮಾದೇವನೇ, ಮೂಡಲಗಿರಿಯಲ್ಲಿ ಪೂಜೆಯ ಪಡೆಯುತ್ತಾ ಆನಂದಗೊಂಡವನೇ. ಉಘೇ ಮಾದೇವ 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ, 77 ಮಲೆಯೊಳಗೆ ತಪ್ಪದೆ ನಾಟ್ಯವಾಡೋ ಹಬ್ಬ ಮಾದಪ್ಪನಿಗೆ ಶರಣೆನ್ನೋಣ, ಮುದ್ದು ಮಾದೇವನಿಗೆ ಶರಣೆನ್ನೋಣ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. 7 ಮಲೆ ವಾಸ ಕಾಪಾಡು ನನ್ನೊಡೆಯ, ಭಕ್ತರಿಗೆ ಬಲಿವಾ ಮೈಕಾರ ಮಾದಯ್ಯ. ಉಗೆ ಉಗೆ ಮಾದೇವ ಉಗೆ ಉಗೆ, ಮಾದೇಶ್ವರ ನಿನ್ನ ಲೀಲೆ ಬಗೆ ಬಗೆ. ಉಗೆ ಉಗೆ
ಧನ್ಯವಾದಗಳು. ಸೂಪರ್. ಮೊದಲನೇದಾಗಿ ನಮ್ಮ ವಾದ್ಯ ವೃಂದದವರಿಗೆ ಬರಲಿ ಜೋರ್ ಚಪ್ಪಾಳೆ. ಓಕೆ, ಕೆಸ್ತೂರು ಗೋವಿಂದರಾಜು ಅವರೇ, 25 ಗ್ರಾಮ್ ಕಡಿಮೆ ಆಗಿರುವಂತಹ ಕೆಸ್ತೂರು ಗೋವಿಂದರಾಜು ಅವರೇ, ಅವಾಗ ಕಡಿಮೆ ಆಗಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಇವಾಗಂತೂ ಕಡಿಮೆ ಆಗಿದ್ದೀರಾ. ಇವತ್ತು ಇನ್ನೂ 25 ಗ್ರಾಮ್ ಕಡಿಮೆ ಆಯ್ತು. ಅದೇ ಹೇಳಿದ್ದು. ಫುಲ್ ಮಾದೇವನ ಸುಸ್ತಾಗಂಗ ಕುಣಿದ್ಬಿಟ್ಟೆ ಮೇಡಮ್. ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ, ಮುತು ಮಾದೇವನಿಗೆ ಶರಣೆನ್ನೋಣ. ಗೊತ್ತಾಗ್ತಾ ಇದೆ. ಓಕೆ, ಈಗ ಇನ್ನೊಂದೇನಂದ್ರೆ ವೀಕೆಂಡ್ ವೈಬ್ಸ್ ಕೊಟ್ರಿ ನೀವು ಮಹಾದೇವನ ಹಾಡ್ ಜೊತೆಗೆ, ಎಲ್ಲರೂ ಡಾನ್ಸ್ ಮಾಡಿದ್ರು. ಓಕೆ ಮೇಡಮ್, ಮಾದೇವ ದೇವ್ರ ಸಾಂಗ್ ಅಂದ್ರೆ ಹಂಗೆ ಅಲ್ವಾ ಮೇಡಮ್? ಅಲ್ವಾ? ಅಲ್ವಾ? ಸೂಪರ್. ಓಕೆ, ವಿಮ್ಗಲ್ಸ್. ಇಡೀ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಇರ್ತಕ್ಕಂಥ ಜನಪದ ಹಾಡುಗಳು, ಮಹದೇಶ್ವರ ಮೇಲೆ ಇರ್ತಕ್ಕಂಥ ಹಾಡುಗಳು ಹಿಮಾಲಯ ಬೆಟ್ಟದ ರೀತಿ. ಹೌದು ಸರ್. ಇಡೀ ಕರ್ನಾಟಕದಲ್ಲೇ ಅಷ್ಟು ಒಂದು ಸಮೃದ್ಧಿಯಾದ ಜಾನಪದ ಗೀತೆಗಳು ಇನ್ನೆಲ್ಲಿ ಕಂಡುಬರೋದಿಲ್ಲ. ತುಂಬ ಅಚ್ಚುಕಟ್ಟಾಗಿ ಹಾಡಿದ್ರಿ, ತುಂಬ ಎನರ್ಜಿಯಾಗಿ ನೀವು ಹಾಡಿದ್ದು ಖುಷಿ ಕೊಡ್ತು. ಎಲ್ಲರೂ ನಾವೆಲ್ಲ ಖುಷಿಯಾಗಿದ್ದೀವಿ, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಮೈಸೂರು ಚಾಮರಾಜನಗರ ಜನಪದದ ಕಣಜ. ಹೌದು ಸರ್. ಮಹದೇಶ್ವರನ ಹಾಡುಗಳಂತೂ ಇದು ಜನಪದ ಶೈಲಿನೇ, ಮೂಲ ಜನಪದ ಹಾಡಲ್ಲ. ಯಾವಾಗ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ. ಈ ತಮಟೆ ಏಟು ಬಿದ್ದಾಗ ಶ್ರುತಿ ಅದು ಸ್ವಲ್ಪ ಭಾಳ ಗಮನ ಹರಿಸಿ ಹಾಡಬೇಕು. ಓಕೆ, ಭಾಳ ಗಮನ ಹರಿಸಿ ಹಾಡಬೇಕು. ಯಾಕೆಂದರೆ ಆ ತಮಟೆ ಶಬ್ದ ಬಿದ್ದ ತಕ್ಷಣವೇ ನಮ್ಮ ಏನೋ ಕುಣಿಯೋ ಮೂಡಲ್ಲಿ ಬೇರೆ ಬೇರೆ ಎಲ್ಲ ಆಗ್ತಾ ಇರುತ್ತೆ. ಗೌಡರಿಗೆ ಒಂದೇ ಕನಸಲ್ಲಿ ಆ ಕಡೆ ತುಂಬ ಗಮನ ಹರಿಸ್ಬೇಕು. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಗೋವಿಂದರಾಜ್ ಅವರೇ, ಮೇಡಮ್ ನಮಸ್ತೆ. ನಿಮ್ಮ ಏನು 25 kg 25 ಗ್ರಾಮ್ 25 ಗ್ರಾಮ್ ಮೇಡಮ್. 25 ಗ್ರಾಮ್ ಕಮ್ಮಿ ಆಯಿತು ಅಂದ್ರಲ್ವಾ? ನಿಮ್ಮ ಎನರ್ಜಿ 1000 kg. ಧನ್ಯವಾದಗಳು ಮೇಡಮ್. ಆಮೇಲೆ ಹಾಡನ್ನು ಪ್ರಸ್ತುತಪಡಿಸಿದ ರೀತಿ 2000 kg. ಥ್ಯಾಂಕ್ ಯು ಮೇಡಮ್. ಆದರೆ ಶ್ರುತಿ, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಬರುತ್ತಲ್ಲ ಹಂಗೆ ಗೋವಿಂದ. ಶ್ರುತಿ ಮಾತ್ರ ನೀವು ಕಾನ್ಸ್ಟೆಂಟ್ ಹಾಡಿನ ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದು ಹಾಡು ಮುಗಿಸೋವರೆಗೂ ಶಾರ್ಪೇ ಹಾಡ್ತಾಯಿದ್ರಿ. ಅಂದರೆ ಅವ್ರು ಕೊಟ್ಟ ಶ್ರುತಿಗಿಂತ ನೀವು ಇಷ್ಟು 25 ಗ್ರಾಮ್ ಜಾಸ್ತಿ ಹಾಡ್ತಾಯಿದ್ರಿ. ಆಯಿತಾ? ಅದೇನಾಗುತ್ತೆ ಗೊತ್ತಾ, ನೀವು ಆ ಎನರ್ಜಿ ಜಾಸ್ತಿ ಆದಂಗೂ ಆಮೇಲೆ ನೀವು ಕುಣ್ಕೊಂಡು ಬೇರೆ ಹಾಡಿದ್ರಿ. ಯಾವಾಗಲೂ ಹಾಡಿನ ಕೊನೆಯಲ್ಲಿ ಕುಣ್ತಾ ಇಟ್ಕೊಳ್ಳಿ, ಸುಸ್ತಾಗ್ಬಿಡುತ್ತೆ. ಅವಾಗ ಸುಸ್ತಾದ ತಕ್ಷಣ ನೀವು ಉಸಿರಾಟ ಜೋರಾದಾಗ ಶ್ರುತಿ ವ್ಯತ್ಯಾಸ ಆಗುತ್ತೆ. ಕುಣ್ದಾಟ ಹಾಡಿನ ಕೊನೆಯಲ್ಲಿ ಇಟ್ಕೊಳ್ಳಿ, ಸೇಫ್ ಅದು ಯಾವಾಗಲೂ. ಆಯಿತಾ? ಆಮೇಲೆ ಕಾನ್ಫಿಡೆನ್ಸ್ ಒಳ್ಳೆಯದು, ಓವರ್ ಕಾನ್ಫಿಡೆನ್ಸ್ ಬೇಡ. ಓಕೆ ಮೇಡಮ್. ಆಯಿತಾ? ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ ಮೇಡಮ್, ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಕುಣಿತಾ ಇರೋದೇನೋ ಒಂಥರ. 77 ಮಲೆಯೊಳಗೆ ತಪ್ಪದೆ ನಟವಾಡು, ಅಪ್ಪ ಮಾದಪ್ಪನಿಗೆ ಶರಣೆನ್ನೋಣ. ಅದಕ್ಕೆ ಅದಕ್ಕೆ ಇನ್ನು 1 ತಿಂಗಳೆಲ್ಲ ಎಪಿಸೋಡ್ ಇದೆ, ಅವಾಗೆಲ್ಲ ಹೆಂಗ್ ಕುಣಿತೀರಾ? ಇವಾಗಲೇ ಎಲ್ಲ ಗೋವಿಂದರಾಜು, ಮೇಡಮ್ ಹೇಳಿ. ನೀವಿನ್ನೂ ತುಂಬಾ ಎಪಿಸೋಡ್ ನಮ್ಮನ್ನೆಲ್ಲ ಕುಣಿಸ್ಬೇಕು ತಾನೆ? ಹೌದು ಮೇಡಮ್. ಫಸ್ಟ್ ಟೈಮ್ ಕುಣಿತಿರೋದು ಅಂದ್ಬಿಟ್ಟು ಆಮೇಲೆ ಎಲಿಮಿನೇಟ್ ಆಗೋದ್ರೆ ಏನ್ ಮಾಡ್ತೀರಾ? ಒಟ್ಟು ತುಪ್ತು ಹಂಗಾಗೋದು ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತು ಮೇಡಮ್. ಓಕೆನಾ? ಖುಷಿನಾ? ಹಾಂ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.